ರೈಲು ಹೋರಾಟ ಸಮಿತಿ ರಾಮದುರ್ಗ ವತಿಯಿಂದ ಆಗಸ್ಟ್ 11ರಂದು ಉಪವಾಸ ಸತ್ಯಾಗ್ರಹಕ್ಕೆ ಪೂರ್ವಭಾವಿ ಸಭೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಆಡಳಿತ ಸೌಧದ ಹತ್ತಿರವಿರುವ ಪ್ರವಾಸಿ ಮಂದಿರದಲ್ಲಿ ರಾಮದುರ್ಗ ರೈಲ್ವೆ ಮಾರ್ಗಕ್ಕೆ ಉಪವಾಸ ಸತ್ಯಾಗ್ರಹಕ್ಕೆ ರೈಲು ಹೋರಾಟ ಸಮಿತಿ ಅಧ್ಯಕ್ಷ ಬಿಯು ಬೈರಕದಾರ ಅವರು ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ಜರುಗಿತು. ಈ ಪೂರ್ವಭಾವಿ ಸಭೆಯಲ್ಲಿ ರಾಮದುರ್ಗ ರೈಲ್ವೆ ಮಾರ್ಗಕ್ಕೆ ರಾಮದುರ್ಗದ ಇಆರ್ ಪಠಾಣ್, ಡಿಎಫ್ ಹಾಜಿ, ಶಶಿಕಾಂತ್ ನೇಲೂರ್, ಶಿವಾನಂದ ಮಿಲಾನಿ, ಲಕ್ಷ್ಮಣ್ ರಾಯಭಾಗ ತಮ್ಮ ಅಭಿಪ್ರಾಯ ತಿಳಿಸಿದರು. ರೈಲು ಹೋರಾಟ ಸಮಿತಿ ಅಧ್ಯಕ್ಷ ಬಿಯು ಬೈರಕದಾರ ಎಲ್ಲರ ಅಭಿಪ್ರಾಯ ಕೇಳಿ ನಂತರ ಮಾತನಾಡಿ, ನಾವೆಲ್ಲರೂ ಸೇರಿ ಪಕ್ಷಾತೀತ ಹಾಗೂ ಜಾತ್ಯತೀತವಾಗಿ ಹೋರಾಟ ಮಾಡಬೇಕಾಗಿದೆ. ನಮ್ಮಲ್ಲಿ ಏನಾದರೂ ಗುಂಪು ಬಗ್ಗೆ ಡೌಟ್ ಇದ್ದರೆ ಬಿಟ್ಟು ಬಿಡಿ ಎಂದರು. ರಾಮದುರ್ಗಕ್ಕೆ ಹೊಸ ರೈಲು ಮಾರ್ಗಕ್ಕಾಗಿ ನಾವು ಹಲವಾರು ಬಾರಿ ಮನವಿಗಳನ್ನು ಸಲ್ಲಿಸಿದ್ದೇವೆ. ಈಗ ನಾವು ವಿವಿಧ ಸಂಘಟನೆಗಳಿಗೆ, ಮಠಾಧೀಶರಿಗೆ, ಮೌಲ್ವಿಗಳಿಗೆ ಭೇಟಿ ಮಾಡಿ ಅವರೆಲ್ಲರ ಅಭಿಪ್ರಾಯ ಸಲಹೆ ಪಡೆದುಕೊಂಡು ಆಶೀರ್ವಾದದೊಂದಿಗೆ ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೇವೆ. ಈ ತೀರ್ಮಾನ ಭಾಗವಾಗಿ ಬರುವ ಆಗಸ್ಟ್ 11ರಂದು ಉಪವಾಸ ಸತ್ಯಾಗ್ರಹಕ್ಕೆ ಕೂಡೋದು ಗ್ಯಾರಂಟಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ರಾಜು ಪಾಟೀಲ ವಕೀಲರು, ರೈಲು ಹೋರಾಟ ಸಮಿತಿ ಯುವ ಮುಖಂಡ ದಾದಾ ಪೀರ್ ಕೆರೂರ್, ನೂರ್ ಅಹಮದ್ ಅಕ್ಕೋಜಿ, ಕಾಶಿಂ ಪಡಾಧಾರ್, ಶಶಿಕಾಂತ್ ನೆಲ್ಲೂರ್, ಸಿಎಸ್ ಹಿರೇಮಠ್, ವಿಘ್ನೇಶ್ ಹೆಬ್ಬಾರ್, ಮಂಜುನಾಥ್ ಮಾದರ ಉಪಸ್ಥಿತರಿದ್ದರು. ಎಂಡಿ ಸೋಹಿಲ್ ಬೈರಕದಾರ, ಜೆಕೆ ನ್ಯೂಸ್ ಕನ್ನಡ, ರಾಮದುರ್ಗ. ಒಂದು ಹಂತಕ್ಕೆ ತಂದಿದ್ದೀವಿ. ಒಂದು ಎರಡನೇದೇನಂತಂದ್ರೆ, ಈಗಾಗಲೇ ನಾವು ಮಾಡಿದ್ದಕ್ಕಾಗಿ ನಾವು ನಮ್ಮ ಮನುಷ್ಯಕ್ಕೆ ನಾವು ಕೆಲಸ ಕರ್ತೀವಿ. ನಾವು ಮಾಡಿದ್ದಕ್ಕಾಗಿ ಏನೈತಿ, ರೈಲ್ವೆ ಕೇಂದ್ರ ಮಂತ್ರಿ ಆದಂತ ವಿಷ್ಣು ವೈಷ್ಣವಿ ಅವರು ಈಗಾಗಲೇ ನಮಗೊಂದು ಪತ್ರ ಕೊಟ್ಟಿದ್ದಾರೆ. ಯಾರಿಗೆ? ಅಧಿಕಾರಿಗಳಿಗಾಗಲಿ, ಸಂಸದರಿಗಾಗಲಿ ಎಲ್ಲರಿಗೂ ಪತ್ರ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಅಂತಂದ್ರೆ, ಅದು ಲಾಸ್ಟ್ ಟೈಮ್ 2017ರಲ್ಲಿ ಆ ಆಗಿದ್ದ ಸರ್ವೆಗಳನ್ನು ಇನ್ನೊಮ್ಮೆ ಪರಿಶೀಲನೆ ಮಾಡ್ರಿ ಅಂತೇಳಿ ಈಗಾಗಲೇ ಕೊಟ್ಟಿದ್ದಾರೆ. ಇನ್ನೂ ಸ್ಟಾರ್ಟ್ ಆಗಿಲ್ಲ. ಇನ್ನೊಂದು ಮೊನ್ನೆ 2 ತಿಂಗಳ ಹಿಂದೆ, 1 ತಿಂಗಳ ಹಿಂದೆ ನಾವು ಪಠಾಣ್ ಸಾಹೇಬರು, ಹಾಜಿ ಸಾಹೇಬರು, ನೆಲ್ಲೂರು ಸರ್ ಎಲ್ಲರೂ ಕರ್ಕೊಂಡು ಹೋಗಿ ರೈಲ್ವೆ ಅಧಿಕಾರಿಗಳಿಗೆ ಮನವಿಯನ್ನು ಪಡೆದು ಬಂದಿದ್ದೀವಿ. ಈಗ ನನ್ನ ಸಜೆಷನ್ ತಿಳ್ಕೊರಿ ಅಥವಾ ನನ್ನ ಅಭಿಪ್ರಾಯಕಾರ ತಿಳ್ಕೊರಿ. ನಾ ಏನಂತೀನಿ, ನಾವು ಒಡದಕ್ಕೆ ನಾವು ಹೋರಾಟ ಮಾಡಿದ್ವಿ ಅಂದ್ರೆ ಅದನ್ನು ಮಜಾ ಬರ್ಬೋದು. ನಾವು ತಮ್ಮ ಅನಿಸಿಕೆಗಳನ್ನು ಪಡ್ಕೊಂಡಿದೆ. ಎಲ್ಲರೂ ತಮ್ಮ ಅನಿಸಿಕೆಗಳನ್ನು ಹೇಳಿದರು ಹೋರಾಟ ಬಗ್ಗೆ. ಹಾಜಿಯವರು ಹೇಳಿದರು, ನಮ್ಮ ಯಾದವ್ ಸಾಹೇಬ್ ಹೇಳಿದರು, ಪಠಾಣ್ ಸಾಹೇಬ್ ಎಲ್ಲರೂ ಮಾತಾಡಿದ್ರು, ನೆಲ್ಲೂರು ಸಾಹೇಬ್, ಅಜ್ಜಾರು ಎಲ್ಲರೂ ಮಾತಾಡಿದ್ರು. ಅಂದ್ರೆ ನಾವು ಈಗ ಕನ್ಫ್ಯೂಷನ್ ಅಂತ ತೆಗೆದುಬಿಡ್ರಿ ಎಲ್ಲರೂ. ಫಸ್ಟ್ ಹೇಳ್ತೀನಿ ನಾನು, ದಯವಿಟ್ಟು ನಾವು ನಮ್ಮ ಬೇರೆ ಬೇರೆ ಪಂಗಡದ ಅನ್ನೋ ತಲೆ ಎಲ್ಲರೂ ತೆಗೀರಿ. ನಾವು ಯಾವಾಗೂ ಮಾಡಿಲ್ಲ, ಮಾಡೋದೂ ಇಲ್ಲ. ಯಾದವ್ ಸಾಹೇಬ್ ಹೇಳಿ, ಮೊದಲೇ ಎಲ್ಲರೂ ತಲೆಗೆ ತೆಗೀರಿ. ಆ ಪಂಗಡಗಳು ಅದಾವನ್ನೋ ತೆಗೆದುಬಿಡ್ರಿ. ಪಂಗಡ ಅಂತೂ ಇಲ್ಲ. ಹೋರಾಟಕ್ಕೆ ಜಾತಿ ಪಂಗಡ ಇರಂಗಿಲ್ಲ, ಎಲ್ಲರೂ ಒಂದೇ. ಇದರ ಉದ್ದೇಶ ಹೋರಾಟ ಎದದು ಅಂದ್ರೆ, ನಾವು ಸರ್ಕಾರದಿಂದ ಪಡೆದುಕೊಳ್ಬೇಕಾದಂಥ ಮೂಲಭೂತ ಸೌಕರ್ಯಗಳ ಹೋರಾಟ ಮಾಡೋ ಹಕ್ಕು ಐತಿ. ಮನುಷ್ಯನ ಹಕ್ಕು, ಮಾನವನ ಹಕ್ಕೇನದಾವ, ನೀರು, ಗಾಳಿ, ರಸ್ತೆ, ಅವಶ್ಯಕತೆ ಇದ್ದಂಥ ಬಸ್ ಇರ್ಬೋದು, ಟ್ರೈನ್ ಇರ್ಬೋದು, ಏನು ಬೇಕಾಗುತ್ತಲ್ಲ ಅವಶ್ಯಕತೆ ಇದ್ದಂಥ ಪಡೆದುಕೊಳ್ಳೋ ನಮ್ಮ ಹಕ್ಕು ಐತಿ. ಮನುಷ್ಯನ ಹಕ್ಕದ ಸರ್ಕಾರದಿಂದ ನಾವು ಹೋರಾಟ ಮಾಡಿ ಪಡ್ಕೊಳ್ಳೋದು ನಮ್ಮ ಕರ್ತವ್ಯನೂ ಅದ. ಅದಕ್ಕೆ ನಾ ಅಂತ ನಾವು ಯಾವಾಗೂ ಮಾಡಿಲ್ಲ. ಯಾವಾಗಲೂ ನಾವು ನಮ್ಮ ವೇದಿಕೆ ವತಿಯಿಂದಾಗಲಿ, ನನ್ನ ವೈಯಕ್ತಿಕ ಆಗಲಿ, ನಾ ಯಾರ ಬಗ್ಗೆನೂ ಕೆಟ್ಟ ಅಭಿಪ್ರಾಯ ಇಲ್ಲ. ಆಮೇಲೆ ಪಂಗಡನೇ ಇಲ್ಲ. ನಾವು ಕುತುಬುದ್ದೀನ್ ಖಾಜಿ, ನೀವು ಆಚಾರ್ಯ ಹೇಳಿದ್ರಿ, ಈಗ ನಿಮ್ಗೆ ಅವ್ರ ಬಗ್ಗೆ ಗೊತ್ತಿಲ್ಲ. ನಾನು 1999 2000 ಇಶ್ಯೂ ಒಳಗೆ ಮೊದಲ ಸ್ಕೂಲ್ ನಡೆಸ್ತಾ ಇದ್ದೆ. ಹಂಗೆ ಹಿರಿಯರು ಕೂಡ ಅವ್ರು ಕೂಡ ಸ್ವಲ್ಪ ಹೋರಾಟಗಳು ಮಾಡ್ತಿದ್ದೆ. ಅವಾಗ ಕುತುಬುದ್ದೀನ್ ಖಾಜಿ ಅವರ ವೇದಿಕೆ ತೊಗೊಂಡು ಅವ್ರ ಟೀಮ್ ತೊಗೊಂಡು ಮುದೋಳಕ್ಕೆ ಜಮಖಂಡಿಗೆ ಬರ್ತಿದ್ರು. ಅವಾಗ ನಮ್ಮ ಪರಿಚಯ ಆಯಿತು, ಅವ್ರ ಜೊತೆ ಹೋರಾಟ ಮಾಡಕ್ಕೆ ಬಂದೆ. ಕುಡ್ಚಿ ಬಾಗಲಕೋಟೆ ಅನ್ನೋಂಥ ಒಂದು ಹೊಸ ರೈಲು ಮಾರ್ಗ ಭಾಳ ಹೋರಾಟ ಮಾಡಿದ್ರು ಅವರು. ಅವ್ರ ಜೊತೆ ನಾವು ಧ್ವನಿಗೂಡಿ ಮುದೋಳದ ಎಲ್ಲ ಸಿಟಿ ಆಗಲಿ ಹಳ್ಳಿಗಳಿಗೆ ದೊಡ್ಡ ದೊಡ್ಡ ಸಂಘಟನೆಯವರಿಗೆ, ರೈತ ಸಂಘದವರಿಗೆ, ಆಮೇಲೆ ದೊಡ್ಡ ದೊಡ್ಡ ಲೀಡರ್ಗಳಿಗೆ ಕರ್ಕೊಂಡು ಹೋರಾಟಗಳು ಮಾಡಿದ ಫಲವಾಗಿ ಕುಡ್ಚಿ ಬಾಗಲಕೋಟೆ ರೈಲ್ವೆ ಸ್ಯಾಂಕ್ಷನ್ ಆದ. ಅದರದ ಕ್ರೆಡಿಟ್ ಮುಖ್ಯವಾದದ್ದು ಕುತುಬುದ್ದೀನ್ ಖಾಜಿ ಅವ್ರಿಗೆ ಬರೋದು. ನಾವು ಅವ್ರ ಜೊತೆ ಹೋರಾಟ ಮಾಡಿ ಮುದೋಳದಾಗ ನಮ್ದು ಹೆಸರು ಐತಿ ದೇವ್ರ ಪುಣ್ಯದಿಂದ. ಅವ್ರು ಬಂದಾರಂತ ಅವ್ರ ಜೊತೆಗೆ ನಮ್ಮದು ಹೆಸರು ಬಂದೈತಿ ಮುದೋಳ ತಾಲೂಕಿನಾಗ.
ಅಲ್ಲಿ ಪಿಯುಸಿ ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ HKDETಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ BSc ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ DBT ಮತ್ತು MPT ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂದನಕೇರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988.